ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಮುಂದುವರಿಸೋಣ. ಮಾಡುತ್ತಿರುವ ವ್ಯಾಕರಣಾಂಶ ಯಾವುದು ಅಂತ ನಿಮಗೆ ಈಗಾಗಲೇ ತಿಳಿದಿದೆ. ನಾವು ಯಾವುದು ಅಂತ ಹೇಳಿದ್ರೆ ವಾಕ್ಯಗಳ ವಿಧಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಮಕ್ಕಳೇ. ವಾಕ್ಯಗಳು ಅನ್ನುವಂತಹ ವ್ಯಾಕರಣಾಂಶ. ಈ ಹಿಂದಿನ ವಿಡಿಯೋದಲ್ಲಿ ನಾವು ವಾಕ್ಯ ಅಂದ್ರೇನು, ವಾಕ್ಯದಲ್ಲಿ ಬರುವಂತಹ ಮುಖ್ಯ 3 ವಿಧಗಳು ಯಾವುವು ಅನ್ನೋದನ್ನು ನೋಡಿದ್ವಿ ಮಕ್ಕಳೇ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅದರಲ್ಲಿ ಪ್ರಮುಖವಾಗಿ 3 ವಿಧಗಳು ಬರೋದು. ಯಾವುವು 3 ವಿಧಗಳು? ಒಂದನೇದು ಸಾಮಾನ್ಯ ವಾಕ್ಯ, ಎರಡನೇದು ಸಂಯೋಜಿತ ವಾಕ್ಯ, ಹಾಗೆ ಮೂರನೇದಾಗಿರ್ತಕ್ಕಂಥದ್ದು ಮಿಶ್ರ ವಾಕ್ಯ ಅಂಥೇಳಿ. ಈಗ ಮಕ್ಕಳೇ ನಾವು ಆ ವಿಧಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಬರೋಣ. ವಾಕ್ಯಗಳಲ್ಲಿ ಮೊದಲನೆಯ ವಿಧವಾಗಿರ್ತಕ್ಕಂತಹ ಸಾಮಾನ್ಯ ವಾಕ್ಯಕ್ಕೆ ನಾವು ಇವತ್ತು ಹೋಗೋಣ ಮಕ್ಕಳೇ. ವಾಕ್ಯಗಳಲ್ಲಿ ಮೊದಲನೆಯ ವಿಧ ಯಾವುದು ಅಂತ ಹೇಳಿದ್ರೆ ಸಾಮಾನ್ಯ ವಾಕ್ಯ. ಏನು ಸಾಮಾನ್ಯ ವಾಕ್ಯ ಅಂದ್ರೆ? ಬಹಳ ಸರಳವಾಗಿರ್ತಕ್ಕಂತಹ ಅರ್ಥ ಇದೆ ಮಕ್ಕಳೇ ಈ ವಾಕ್ಯಕ್ಕೆ. ಹೆಸರೇ ಹೇಳ್ತತಿ ಸಾಮಾನ್ಯ. ಅಂದ್ರೆ ನಾವು ದಿನಂಪ್ರತಿ ಮಾತನಾಡುವ ಮಾತಿನಲ್ಲಿ ಅನೇಕ ರೀತಿಯ ಸಾಮಾನ್ಯ ವಾಕ್ಯಗಳನ್ನು ನಾವು ಬಳಕೆ ಮಾಡ್ತೀವಿ ದಿನಂಪ್ರತಿ. ಯಾವ ಥರದ ವಾಕ್ಯಕ್ಕೆ ಸಾಮಾನ್ಯ ವಾಕ್ಯ ಅಂತಾರೆ ಅಂತಂದ್ರೆ, ಆ ವಾಕ್ಯ ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿರಬೇಕು. ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ್ದು ಸ್ವತಂತ್ರವಾಗಿರುವಂತಹ ವಾಕ್ಯಕ್ಕೆ ಏನಂತ ಕರೀತಾರೆ? ಸಾಮಾನ್ಯ ವಾಕ್ಯ ಅಂಥೇಳಿ ಕರೀತಾರೆ ಮಕ್ಕಳೇ. ಅದರ ವ್ಯಾಖ್ಯಾನವನ್ನು ನಾವು ಮೊದಲು ಗಮನಿಸೋಣ. ನೋಡಿ, ನಾನು ಏನು ಹೇಳಿದೆ ಅದನ್ನೇ ಬರೀತಾ ಇದ್ದೀನಿ. ಒಂದು ಪೂರ್ಣ ಕ್ರಿಯಾಪದದಿಂದ, ಅಪೂರ್ಣ ಅಲ್ಲ, ಪೂರ್ಣ. ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ, ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ ಸ್ವತಂತ್ರ ವಾಕ್ಯಕ್ಕೆ, ಸ್ವತಂತ್ರ ವಾಕ್ಯಕ್ಕೆ ಎಂತಹ ವಾಕ್ಯ ಅಂತಾರೆ ಅಂದ್ರೆ ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರೀತಾರೆ ಮಕ್ಕಳೇ. ಸಾಮಾನ್ಯ ವಾಕ್ಯ ಎನ್ನುವ. ಸರಿಯಾಗಿ ಗಮನಿಸಿ ಮಕ್ಕಳೇ. ಸಾಮಾನ್ಯ ವಾಕ್ಯ ಅಂದ್ರೇನು ಅನ್ನೋದಕ್ಕೆ ನಿಮಗಿಲ್ಲಿ ವ್ಯಾಖ್ಯಾನ ಕಣ್ಣಿಗೆ ಬೀಳ್ತಾ ಇದೆ. ಏನಿದೆ ನೋಡಿ, ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ. ಇದರಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನನ್ನ ಅಂತ ಹೇಳಿದ್ರೆ ಈ ಪದವನ್ನ. ಯಾವ ಪದವನ್ನ? ಒಂದು ಪೂರ್ಣ ಕ್ರಿಯಾಪದವನ್ನ ಹೊಂದಿರ್ತತಿ. ಅದರ ಜೊತೆಯಲ್ಲಿ ಎಂತಹ ವಾಕ್ಯವಾಗಿರ್ತತಿ ಅಂತ ಹೇಳಿದ್ರೆ ಅದು ಸ್ವತಂತ್ರ ವಾಕ್ಯವಾಗಿರ್ತತಿ. ಇದನ್ನ ನಾನು ನಿಮಗೆ ಕೇವಲ ವ್ಯಾಖ್ಯಾನವನ್ನ ತೋರಿಸಿಬಿಟ್ಟು ಬರೆದು ಬಿಟ್ಟು ಹೇಳಿಬಿಟ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸಾಮಾನ್ಯ ವಾಕ್ಯಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಇಲ್ಲಿ ತೆಗೆದುಕೊಂಡು ಅರ್ಥೈಸುವ ಪ್ರಯತ್ನ ಮಾಡ್ತೀನಿ ಮಕ್ಕಳೇ. ಈಗ ನಾವು ನೇರವಾಗಿ ಉದಾಹರಣೆಗೆ ತೆರಳೋಣ. ಈಗ ಮಕ್ಕಳೇ, ಸಾಮಾನ್ಯ ವಾಕ್ಯಕ್ಕೆ ನಾನು ಇಲ್ಲಿ ಉದಾಹರಣೆಯ ವಾಕ್ಯಗಳನ್ನು ಬರೆದಿದ್ದೀನಿ. ಎಲ್ಲರೂ ಗಮನಿಸಿ. ಈ ಎಲ್ಲ ವಾಕ್ಯಗಳು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆಗಳಾಗಿದ್ದಾವೆ. ಹೇಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ವಾಕ್ಯ ಅಂದ್ರೆ ಏನು? ನಮಗೆ ಮೇಲಿದೆ ಆ ವ್ಯಾಖ್ಯಾನ, ನಮಗೆ ಅದಕ್ಕೆ ಅರ್ಥ ಕೊಡ್ತದೆ. ಏನದು? ಒಂದು ಪೂರ್ಣ ಕ್ರಿಯಾಪದದಿಂದ. ಇಲ್ಲಿ ನೋಡಿ,
ಯಾವಾಗಲೂ ವಾಕ್ಯ ಅಂದಮೇಲೆ ಕ್ರಿಯಾಪದ ಎಲ್ಲಿರುತ್ತೆ? ವಾಕ್ಯದ ಕೊನೆಯ ಭಾಗದಲ್ಲಿರುತ್ತೆ. ಅದರಿಂದನೇ ವಾಕ್ಯ ಅಂತ್ಯವಾಗಿರುತ್ತೆ. ಹಾಗಾದರೆ ಈ ವಾಕ್ಯದಲ್ಲಿ ಕ್ರಿಯಾಪದಗಳು ಯಾವ್ಯಾವು? ಇಲ್ಲಿದೆ ನೋಡಿ. ರಾಜು ಮನೆಗೆ ಓಡಿದನು ಅನ್ನೋದು ಏನು ಮಕ್ಕಳೇ? ಅದು ಎಂತಹ ಪದ? ಕ್ರಿಯಾಪದವಾಗಿದೆ. ಹಾಗೇನೆ ಎರಡನೆಯ ವಾಕ್ಯ, ಶಿಕ್ಷಕರು ಪಾಠವನ್ನ ಮಾಡುತ್ತಾರೆ ಅನ್ನೋದಿದೆಯಲ್ಲ ಮಕ್ಕಳೇ, ಈ ಮಾಡುತ್ತಾರೆ ಅನ್ನೋದು ಕೂಡ ಏನಾಗಿದೆ? ಕ್ರಿಯಾಪದ ಆಗಿದೆ. ಮೂರನೇ ವಾಕ್ಯದಲ್ಲಿ ಸಂಗೀತ ಹಾಡನ್ನು ಹಾಡುವಳು ಅನ್ನೋ ವಾಕ್ಯ ಇದೆಯಲ್ಲ, ಈ ವಾಕ್ಯದಲ್ಲಿ ಹಾಡುವಳು ಅನ್ನೋದು ಏನದು? ಕ್ರಿಯಾಪದ. ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕೇವಲ ಕ್ರಿಯಾಪದವಾಗಿಲ್ಲ, ಅವೆಲ್ಲವೂ ಕೂಡ ಪೂರ್ಣ ಕ್ರಿಯಾಪದಗಳಾಗಿದ್ದಾವೆ. ಒಂದು ಪೂರ್ಣ ಕ್ರಿಯಾಪದ. ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇದನ್ನೇ. ಪೂರ್ಣ ಕ್ರಿಯಾಪದ ಅಂದ್ರೆ ಹೇಗೆ ರಚನೆ ಆಗುತ್ತೆ? ಹೇಗಿರುವಂತಹ ಕ್ರಿಯಾಪದಕ್ಕೆ ಪೂರ್ಣ ಕ್ರಿಯಾಪದ ಅಂತಾರೆ. ಅದನ್ನು ನಾನಿಲ್ಲಿ ನಿಮಗೆ ತೋರಿಸಿಕೊಡ್ತೀನಿ, ಗಮನ ಕೊಡಿ. ಓಡಿದನು ಅನ್ನೋದರಲ್ಲಿ ಪ್ರತಿಯೊಂದು ಕ್ರಿಯಾಪದಕ್ಕೂ ಒಂದು ಧಾತು ಪದ ಅಂತ ಇರ್ತತಿ. ನಾನು ಈಗಾಗಲೇ ಕ್ರಿಯಾಪದಗಳು ಅನ್ನೋ ವ್ಯಾಕರಣಾಂಶವನ್ನ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ ಮಕ್ಕಳೇ. ನೀವು ಅದನ್ನು ನೋಡಿದರೂ ಕೂಡ ನಿಮಗೆ ಅರ್ಥವಾಗುತ್ತೆ. ಈಗ ನಾನು ಇಲ್ಲಿ ಸದ್ಯಕ್ಕೆ ಹೇಳ್ತೀನಿ ಪೂರ್ಣ ಕ್ರಿಯಾಪದ ಹೇಗೆ ಅನ್ನೋದನ್ನ. ಏನು? ಓಡಿದನು ಅನ್ನೋ ಈ ಕ್ರಿಯಾಪದಕ್ಕೆ ಒಂದು ಮೂಲ ರೂಪ ಅನ್ನೋದಿರುತ್ತೆ. ಆ ಮೂಲ ರೂಪಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಧಾತು ಅಂತ ಹೇಳಿ ಕರಿತೀವಿ, ಅಥವಾ ಕ್ರಿಯಾ ಪ್ರಕೃತಿ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಕ್ರಿಯಾಪದಕ್ಕೂ ಇರ್ತತಿ ಧಾತು ರೂಪ, ಮೂಲ ರೂಪ ಅನ್ನೋದಿರುತ್ತೆ. ಹಾಗಾದ್ರೆ ಓಡಿದನು ಅನ್ನುವಂತಹ ಈ ಕ್ರಿಯಾಪದದ ಧಾತು ಏನಾಗಿದೆ ಅಂತ ಹೇಳಿದ್ರೆ ಓಡು. ಸರಿಯಾಗಿ ಗಮನಿಸ್ಬೇಕು ನೀವು. ಓಡಿದನು ಅನ್ನುವ ಕ್ರಿಯಾಪದದ ಮೂಲ ರೂಪ ಇದು, ಧಾತು ಅಂತ ಹೇಳಿ ಕರಿತೀವಿ ನಾವು. ಈ ಧಾತುವಿಗೆ ಬೇರೆ ಬೇರೆ ಪ್ರತ್ಯಯಗಳು ಸೇರಿ ಏನಾಗುತ್ತೆ ಅಂತ ಹೇಳಿದ್ರೆ ಪೂರ್ಣ ಕ್ರಿಯಾಪದ ಆಗುತ್ತೆ. ಹಾಗಾದ್ರೆ ಏನೇನು ಪ್ರತ್ಯಯಗಳು ಸೇರಬೇಕು ಹೇಳ್ತೀನಿ, ಗಮನಿಸಿ ಮಕ್ಕಳೇ. ಈ ಓಡು ಅನ್ನೋ ಧಾತುವಿನ ಜೊತೆಯಲ್ಲಿ ಇಲ್ಲಿ ಏನ್ ಸೇರಿದೆ ಅಂದ್ರೆ ದ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಸೇರಿದೆ. ಹಾಗೇನೆ ಅದರ ಜೊತೆಯಲ್ಲಿ ಓಡಿದನು ಅನ್ನುವ ಪದ ಆಗಬೇಕು ಅಂದ್ರೆ ಅನು ಅನ್ನುವಂತಹ ಆಖ್ಯಾತ ಪ್ರತ್ಯಯವನ್ನ ಸೇರಿಸಲಾಗಿದೆ. ನೋಡಿ ಇಲ್ಲಿ ಓಡು ಅನ್ನೋದು ಏನಾಗಿದೆ? ಧಾತು ಪದವಾಗಿದೆ. ನೀವಿದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಡು ಅನ್ನೋದೇನಾಗಿದೆ? ಧಾತು ಪದ, ಕ್ರಿಯಾಪದದ ಮೂಲ ರೂಪ. ಇದಕ್ಕೆ ನಾವು ದ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ಮೂರು ಕಾಲಗಳಿದಾವೆ ನಮ್ಮ ಕನ್ನಡ ವ್ಯಾಕರಣದಲ್ಲಿ. ಆ ಮೂರು ಕಾಲಗಳನ್ನ ಸೂಚಿಸ್ತಕ್ಕಂತಹ ಕಾಲಸೂಚಕ ಪ್ರತ್ಯಯವಾಗಿದೆ. ಯಾವುದು? ದ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಅನು ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಇದು ಆಖ್ಯಾತ ಪ್ರತ್ಯಯವಾಗಿದೆ. ಇದರ ಬಗ್ಗೆನೂ ಕೂಡ ಮಕ್ಕಳೇ ನಾನು ಕ್ರಿಯಾಪದಗಳನ್ನ ಮಾಡಿರುವ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಖ್ಯಾತ ಪ್ರತ್ಯಯ ಅಂದ್ರೆ ಎಲ್ಲದರ ಬಗ್ಗೆನೂ ಹೇಳಿದ್ದೀನಿ. ಆಖ್ಯಾತ ಪ್ರತ್ಯಯ ಅಂದ್ರೆ ಕ್ರಿಯೆ ಯಾವ ರೀತಿಯ ವ್ಯಕ್ತಿಯಿಂದ ನಡೀತಾ ಇದೆ, ಲಿಂಗವಾಚಕವನ್ನ ಅಥವಾ ವಚನಗಳನ್ನ ಸೂಚಿಸ್ತದದು. ಪುಲ್ಲಿಂಗನ, ಸ್ತ್ರೀಲಿಂಗನ, ಏನು ನಪುಂಸಕ ಲಿಂಗನ, ಏಕವಚನನ, ಬಹುವಚನನ, ಕ್ರಿಯೆ ಎಂತಹ ಲಿಂಗದಿಂದ, ಎಂತಹ ವಚನಗಳಿಂದ ಕೂಡಿದ ವ್ಯಕ್ತಿಗಳಿಂದ ಕ್ರಿಯೆ ನಡೀತಾ ಇದೆ ಅದನ್ನು ಸೂಚಿಸುವುದು ಆಖ್ಯಾತ ಪ್ರತ್ಯಯ. ಇನ್ನು ಕಾಲಸೂಚಕ ಪ್ರತ್ಯಯ ಅಂದ್ರೆ ಕೆಲಸ ಮೂರು ಕಾಲಗಳಲ್ಲಿ ಯಾವ ಕಾಲಗಳಲ್ಲಿ ಘಟಿಸುತ್ತೆ ಅನ್ನೋದನ್ನ ಸೂಚಿಸ್ತಕ್ಕಂಥದ್ದು. ಮೂರು ಕಾಲಗಳಿಗೂ ಪ್ರತ್ಯೇಕವಾಗಿ ಕಾಲಸೂಚಕ ಪ್ರತ್ಯಯಗಳು ಇದಾವೆ. ಅದರಲ್ಲಿ ಒಂದು ಕಾಲಸೂಚಕ ಪ್ರತ್ಯಯ ಇಲ್ಲಿ ದ. ಇದು ದ ಅಂದ್ರೆ ಹಿಂದೆ ನಡೆದದ್ದನ್ನ ಹೇಳ್ತತಿ, ಅಂದ್ರೆ ಭೂತಕಾಲವನ್ನ. ನೋಡಿ ಈ ಕ್ರಿಯಾಪದವನ್ನೇ ಗಮನಿಸ್ರಿ. ರಾಜು ಮನೆಗೆ ಓಡಿದನು. ಓಡಿದನು ಅಂದ್ರೆ ಕ್ರಿಯೆ ನಡೆದೋಗಿದೆ, ಕೆಲಸ ಮುಗಿದೋಗಿದೆ. ಅಂದ್ರೆ ದ ಅನ್ನೋದು ಭೂತಕಾಲವನ್ನ ಸೂಚಿಸುವ ಕಾಲಸೂಚಕ ಪ್ರತ್ಯಯ. ಈಗ ನಾನು ವಿಷಯಕ್ಕೆ ಬರ್ತೀನಿ ಮಕ್ಕಳೇ. ಸಾಮಾನ್ಯ ವಾಕ್ಯ ಆಗಬೇಕು ಅಂದ್ರೆ ವಾಕ್ಯದ ಕೊನೆಯಲ್ಲಿ ಏನಿರಬೇಕು? ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿರಬೇಕು.
ಇಲ್ಲಿ ಓಡಿದನು, ಮಾಡುತ್ತಾರೆ, ಹಾಡುವಳು ಅನ್ನೋದು ಪೂರ್ಣ ಕ್ರಿಯಾಪದ. ಪೂರ್ಣ ಕ್ರಿಯಾಪದ ಆಗಬೇಕು ಅಂದ್ರೆ ಧಾತುವಿನ ಜೊತೆಗೆ ಕಾಲಸೂಚಕ ಪ್ರತ್ಯಯ, ಅದರ ಜೊತೆಯಲ್ಲಿ ಆಖ್ಯಾತ ಪ್ರತ್ಯಯ ಸೇರಿದಾಗ ಪೂರ್ಣ ಪ್ರಮಾಣದ ಕ್ರಿಯಾಪದ ರಚನೆಯಾಗುತ್ತೆ ಮಕ್ಕಳೇ. ಹಾಗಾಗಿ ಓಡಿದನು ಅನ್ನೋದು ಪೂರ್ಣ ಕ್ರಿಯಾಪದ. ಪೂರ್ಣ ಕ್ರಿಯಾಪದದಿಂದ ವಾಕ್ಯ ಕೂಡಿದೆ ತಾನೆ. ಪೂರ್ಣ ಕ್ರಿಯಾಪದದಿಂದ ಕೂಡಿದ್ರೆ ಅದು ಎಂಥ ವಾಕ್ಯವಾಗುತ್ತೆ? ಸಾಮಾನ್ಯ ವಾಕ್ಯವಾಗುತ್ತೆ. ಆಮೇಲೆ ಸ್ವತಂತ್ರ ವಾಕ್ಯ ಅದನ್ನ ಆಮೇಲೆ ಹೇಳ್ತೀನಿ ನಾನು. ಇವೆರಡನ್ನೂ ಕೂಡ ಮೊದಲು ತಿಳಿಸ್ತೀನಿ. ಎರಡನೇ ವಾಕ್ಯಕ್ಕೆ ಬರ್ರಿ. ಶಿಕ್ಷಕರು ಪಾಠವನ್ನು ಮಾಡುತ್ತಾರೆ. ಇಲ್ಲಿ ನೋಡ್ರಿ, ಮಾಡುತ್ತಾರೆ ಅನ್ನೋದು ಒಂದು ಪೂರ್ಣ ಕ್ರಿಯಾಪದ ಮಕ್ಕಳೇ. ಹೇಗೆ? ಇದನ್ನ ತೋರಿಸಿಕೊಟ್ಟಾಗೇನೆ ನಾನು ತೋರಿಸ್ಕೊಡ್ತೀನಿ. ಮಾಡುತ್ತಾರೆ ಅನ್ನೋದ್ರಲ್ಲಿ ಧಾತು ಪದ ಏನಿದೆ ಅಂತ ಹೇಳಿದ್ರೆ ಮಾಡು. ನಾನು ಆಗಿಂದನೂ ಹೇಳ್ತಾ ಇದ್ದೀನಿ ಮಕ್ಕಳೇ, ಪ್ರತಿ ಕ್ರಿಯಾಪದಕ್ಕೂ ಒಂದು ಮೂಲ ರೂಪ ಇರುತ್ತೆ. ಅದಕ್ಕೆ ಧಾತು ಅಂತೀವಿ. ಅದಕ್ಕೆ ಇನ್ನೊಂದು ಹೆಸರು ಕ್ರಿಯಾ ಪ್ರಕೃತಿ ಅಂತೀವಿ, ಗೊತ್ತಿರಬೇಕು. ಇಲ್ಲಿ ಮಾಡುತ್ತಾರೆ ಅದರೊಳಗಡೆ ಇರುವ ಧಾತು ಮಾಡು. ಮಾಡು ಅನ್ನೋದಕ್ಕೆ ನಾವಿಲ್ಲಿ ಯಾವ ಕಾಲಸೂಚಕ ಪ್ರತ್ಯಯ ಸೇರಿದೆ ಅಂತ ಹೇಳಿದ್ರೆ ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಸೇರಿದೆ. ಅದರೊಳಗಡೆಗೆ ಅದು ಅಡಗಿದೆ. ಮಾಡುತ್ತಾರೆ, ಉತ್ತ ಅನ್ನೋದು ಸೇರಿದೆ. ಇಲ್ಲಿ ಉತ್ತ ಅನ್ನೋದು ಕ್ರಿಯೆ ಸದ್ಯದ ಪರಿಸ್ಥಿತಿಯಲ್ಲಿ ನಡೆಯುವುದನ್ನ ಹೇಳುತ್ತೆ. ಅಂದ್ರೆ ವರ್ತಮಾನ ಕಾಲವನ್ನ ಸೂಚಿಸುವಂತಹ ಕಾಲಸೂಚಕ ಪ್ರತ್ಯಯ ಉತ್ತ. ಇನ್ನು ಮುಂದಕ್ಕೆ ಮಾಡುತ್ತಾರೆ ಅನ್ನೋದರಲ್ಲಿ ಆರೆ ಅನ್ನುವಂಥದ್ದು ಒಂದು ಪ್ರತ್ಯಯ ಸೇರಿದೆ, ಆಖ್ಯಾತ ಪ್ರತ್ಯಯ. ಅದನ್ನ ಕೊನೆಯಲ್ಲಿ ಬರೆದಿದ್ದೀನಿ. ಈ ಮೂರು ರೀತಿಯ ಪದಗಳು ಸೇರಿದ ಮೇಲೆ, ಧಾತುವಿನ ಜೊತೆಗೆ ಆ ಪ್ರತ್ಯಯಗಳು ಸೇರಿದ ಮೇಲೆ ಪದ ಏನಾಯಿತು? ಕ್ರಿಯಾಪದ ಮಾಡುತ್ತಾರೆ ಆಯಿತು. ಅಂದ್ರೆ ಪೂರ್ಣ ಕ್ರಿಯಾಪದ. ಧಾತುವಿನ ಜೊತೆಗೆ ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯಗಳು ಸೇರಿದ ಮೇಲೆ ಪೂರ್ಣ ಕ್ರಿಯಾಪದಗಳು ಅಂತ ಹೇಳಿ ಅನಿಸಿಕೊಳ್ತವೆ. ಇನ್ನು ಕೊನೆಯದಾಗಿ ಕೂಡ ತಗೊಳ್ಳಿ ಉದಾಹರಣೆಯನ್ನ. ಸಂಗೀತ ಹಾಡನ್ನು ಹಾಡುವಳು. ಹಾಡುವಳು ಅಂತಂದ್ರೆ ಇಲ್ಲಿ ಈ ಕ್ರಿಯಾಪದದ ಮೂಲ ರೂಪ ಏನಿದೆ ಅಂತ ಹೇಳಿದ್ರೆ ಹಾಡು. ಸರಿಯಾಗಿ ಗಮನಿಸಬೇಕು. ಏನಿದೆ? ಹಾಡು. ಹಾಡು ಅನ್ನೋದು ಧಾತು, ಅದು ಕ್ರಿಯಾಪದದ ಮೂಲ ರೂಪ. ಇದಕ್ಕೆ ಏನ್ ಸೇರಿದೆ? ಕಾಲಸೂಚಕ ಪ್ರತ್ಯಯ ಅಂತ ಹೇಳಿದ್ರೆ ವಾ ಅನ್ನೋದು ಸೇರಿದೆ. ಮುಂದಕ್ಕೆ ಸ್ತ್ರೀಲಿಂಗ ಅರ್ಥವನ್ನ ಕೊಡುವಲ್ಲಿ ಅಳು ಅನ್ನುವ ಆಖ್ಯಾತ ಪ್ರತ್ಯಯ ಸೇರ್ಕೊಂಡಿದೆ. ಇವಿಷ್ಟು ಸೇರಿಕೊಂಡು ಪದ ಏನಾಯಿತು? ಕ್ರಿಯಾಪದ ಹಾಡುವಳು. ಅಂದ್ರೆ ಧಾತು, ಕಾಲಸೂಚಕ ಪ್ರತ್ಯಯ, ಅದರ ಜೊತೆಯಲ್ಲಿ ಆಖ್ಯಾತ ಪ್ರತ್ಯಯ, ಇವಿಷ್ಟೂ ಸೇರಿದಾಗ ನಮಗೆ ಪೂರ್ಣ ಕ್ರಿಯಾಪದಗಳು ರಚನೆಯಾಗ್ತವೆ. ಅಥವಾ ಅಂತಹ ಕ್ರಿಯಾಪದಗಳನ್ನ ಪೂರ್ಣ ಕ್ರಿಯಾಪದಗಳು ಅಂತ ಹೇಳಿ ಕರೀತಾ ಹೋಗ್ತಾರೆ. ಅಂತ ಪೂರ್ಣ ಕ್ರಿಯಾಪದದಿಂದ ಕೂಡಿದ ವಾಕ್ಯಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರಿತೀವಿ. ನೀವಿಲ್ಲಿ ಕಾಣುವಂತಹ ಈ ಮೂರೂ ಉದಾಹರಣೆಗಳು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆಗಳಾಗಿದ್ದಾವೆ. ಒಂದು. ಇನ್ನೊಂದು ಮಕ್ಕಳೇ, ವ್ಯಾಖ್ಯಾನದಲ್ಲಿ ಮತ್ತೊಂದು ಅಂಶ ಇದೆ ನೋಡ್ರಿ. ಏನು? ಕೂಡಿದ ಸ್ವತಂತ್ರ ವಾಕ್ಯಕ್ಕೆ ಸಾಮಾನ್ಯ ವಾಕ್ಯ ಅನ್ನುವರು. ಸ್ವತಂತ್ರ ವಾಕ್ಯ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಏನು ವಾಕ್ಯ ಇದೆ, ರಾಜು ಮನೆಗೆ ಓಡಿದನು ಅನ್ನುವಂತಹ ಒಂದೇ ಒಂದು ವಾಕ್ಯ ಇದೆ. ಈ ವಾಕ್ಯಕ್ಕೆ ಅಧೀನವಾಗಿ ಬೇರೆ ಬೇರೆ ವಾಕ್ಯಗಳು ಅಥವಾ ಈ ವಾಕ್ಯ ಇನ್ನೊಂದು ಬೇರೆ ವಾಕ್ಯ ಉಪವಾಕ್ಯಗಳನ್ನ ಅವಲಂಬಿಸಿಲ್ಲ, ಡಿಪೆಂಡ್ ಆಗಿಲ್ಲ. ಅರ್ಥಕತ್ತಲ್ಲ? ಒಬ್ರು ಇನ್ನೊಬ್ರಿಗೆ ಆಶ್ರಯದನ್ನ ಪಡೆದಿದ್ದಾರೆ ಅಂದ್ರೆ ಅವರಿಗೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿ ಸ್ವತಂತ್ರ ಇಲ್ಲ. ಇಲ್ಲಿ ಅಷ್ಟೇ ಸ್ವತಂತ್ರ. ಒಂದು ವಾಕ್ಯ ಸರ್ವ ಸ್ವತಂತ್ರವಾಗಿರ್ತದೆ, ಇನ್ನೊಂದು ಉಪವಾಕ್ಯದ ಜೊತೆಗೆ ಬೆರೆತಿರೋದಿಲ್ಲ ಅಥವಾ ಇನ್ನೊಂದು ಉಪವಾಕ್ಯವನ್ನ ಆಶ್ರಯಿಸಿರೋದಿಲ್ಲ, ಅವಲಂಬಿಸಿರೋದಿಲ್ಲ. ಸ್ವತಂತ್ರವಾಗಿರ್ತಕ್ಕಂತಹ ಒಂದು ವಾಕ್ಯವಾಗಿರ್ತದೆ. ಅದಕ್ಕೋಸ್ಕರ ಸಾಮಾನ್ಯ ವಾಕ್ಯಕ್ಕೆ ಏನಂತ ಕರೀತಾರೆ? ಸ್ವತಂತ್ರ ವಾಕ್ಯ ಅಂತ ಹೇಳಿ ಕರೀತಾರೆ. ನೋಡಿ ಇಲ್ಲಿ ಗಮನಿಸಿ, ರಾಜು ಮನೆಗೆ ಓಡಿದನು ಒಂದು ಸರಳವಾಗಿ ವಾಕ್ಯ ಇದೆ.
ಸ್ವತಂತ್ರವಾಗಿ ವಾಕ್ಯದ ರಚನೆಯಾಗಿದೆ. ಇನ್ನೊಂದು ವಾಕ್ಯವ ಅದರ ಜೊತೆಗೆ ನಾವು ಸೇರಿಸಿಲ್ಲ, ಇನ್ನೊಂದು ವಾಕ್ಯದ ಜೊತೆಗೆ ಅದು ಬೆರೆತಿಲ್ಲ, ಅವಲಂಬಿಸಿಲ್ಲ. ಶಿಕ್ಷಕರು ಪಾಠವನ್ನ ಮಾಡುತ್ತಾರೆ, ಒಂದೇ ವಾಕ್ಯ. ಸಂಗೀತ ಹಾಡನ್ನ ಹಾಡುವಳು, ಒಂದೇ ವಾಕ್ಯ. ಇನ್ನೊಂದು ವಾಕ್ಯದ ಜೊತೆಗೆ ಅದು ಅವಲಂಬಿಸಿಲ್ಲ, ಸ್ವತಂತ್ರವಾಗಿ ಅರ್ಥವನ್ನ ಕೊಡುತ್ತೆ. ಆ ಸ್ವತಂತ್ರವಾಗಿ ಅರ್ಥವನ್ನ ಕೊಡುವಲ್ಲಿ ವಾಕ್ಯದ ಕೊನೆಗೆ ಏನನ್ನ ಒಳಗೊಂಡಿರಬೇಕು? ಅದು ಪೂರ್ಣ ಕ್ರಿಯಾಪದವನ್ನ ಒಳಗೊಂಡಿರಬೇಕು. ಪೂರ್ಣ ಕ್ರಿಯಾಪದದಿಂದ ಕೂಡಿದ ಸ್ವತಂತ್ರ ವಾಕ್ಯಕ್ಕೆ ಎಂತಹ ವಾಕ್ಯ ಅಂತ ಹೇಳಿ ಕರೀತಾರೆ? ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರೀತಾರೆ ಮಕ್ಕಳೇ. ಇದು ಸಾಮಾನ್ಯ ವಾಕ್ಯಕ್ಕೆ ನಾವು ಮೊದಲು ಹೇಳುವಂತಹ ವಿಷಯ. ಇದರಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ವಿಷಯ ಕೂಡ ಇದೆ ಮಕ್ಕಳೇ. ಅದೇನು ಅಂದ್ರೆ ಮೊದಲೇ ಹೇಳ್ಬಿಡ್ತೀನಿ. ಪೂರ್ಣ ಕ್ರಿಯಾಪದ ಕೊನೆಯಲ್ಲಿರಬೇಕು ಅಂತ ನಾನು ಹೇಳಿದೆ ಸಾಮಾನ್ಯ ವಾಕ್ಯ ಆಗಬೇಕಾದ್ರೆ. ಇದರ ಮಧ್ಯೆ ವಾಕ್ಯದಲ್ಲಿ ಎಲ್ಲಾದರೂ ಕೂಡ ಅಪೂರ್ಣ ಕ್ರಿಯಾಪದಗಳು ಬರಬಹುದು. ಅಪೂರ್ಣ ಕ್ರಿಯಾಪದಗಳನ್ನು ನಾವು ನಮ್ಮ ಕನ್ನಡ ವ್ಯಾಕರಣದಲ್ಲಿ ಸಾಪೇಕ್ಷ ಕ್ರಿಯಾಪದಗಳು ಅಂತ ಹೇಳಿ ಕರಿತೀವಿ. ಅವಕ್ಕೆ ಹೆಸರು ಕೊಟ್ಟಿದ್ದಾರೆ. ಏನಂತ? ಸಾಪೇಕ್ಷ ಕ್ರಿಯಾಪದಗಳು. ಸಾಪೇಕ್ಷ ಅಂದ್ರೆ ಅಪೂರ್ಣ, ಅರ್ಧಂಬರ್ಧ. ವಾಕ್ಯದ ಕೊನೆಯಲ್ಲಿ ಪೂರ್ಣ ಕ್ರಿಯಾಪದ ಇರಲೇಬೇಕು. ಒಂದು ವೇಳೆ ಮಧ್ಯದಲ್ಲಿ ಎಲ್ಲಾದರೂ ಕೂಡ ಅಪೂರ್ಣ ಕ್ರಿಯಾಪದಗಳು ಬಂದಿದ್ರೂ ಕೂಡ ನಾವು ಸಾಮಾನ್ಯ ವಾಕ್ಯ ಅಂತ ಹೇಳಿ ಅದನ್ನು ನಿರ್ಧರಿಸ್ತೀವಿ. ಅಂತ ವಾಕ್ಯಗಳು ಹೇಗಿರ್ತವೆ? ನಿಮಗೆ ಕುತೂಹಲ ಇರಬಹುದು. ಅದಕ್ಕೂ ಕೂಡ ನಾನು ಒಂದೆರಡು ಉದಾಹರಣೆಗಳನ್ನ ನಿಮಗೀಗ ನೀಡ್ತೀನಿ. ಈಗ ಇಲ್ಲಿ ಗಮನಿಸಿ ಮಕ್ಕಳೇ, ನಾನು ಸಾಮಾನ್ಯ ವಾಕ್ಯದ ಒಳಗಡೆಗೆ ಅಪೂರ್ಣ ಕ್ರಿಯಾಪದಗಳು ಬರ್ತವೆ ಅಂತನೂ ಕೂಡ ಹೇಳಿದ್ನಲ್ಲ, ಅದಕ್ಕೆ ಉದಾಹರಣೆಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ. ಅಪೂರ್ಣ ಕ್ರಿಯಾಪದಗಳಿಗೆ ಒಂದು ಹೆಸರು ಏನಂತ ಕರೀತಾರೆ? ಸಾಪೇಕ್ಷ ಕ್ರಿಯಾಪದಗಳು ಅಂಥೇಳಿ ಕೂಡ ಇದಕ್ಕೆ ಕರೀತಾರೆ, ಹೆಸರಿದೆ ವ್ಯಾಕರಣದಲ್ಲಿ. ಅವು ಹೇಗಿರ್ತವೆ? ಇಲ್ಲಿದೆ ನೋಡಿ ಮಕ್ಕಳೇ. ರಮೇಶ ಬೆಳಿಗ್ಗೆ ಬೇಗ ಎದ್ದು ಗಿಡಗಳಿಗೆ ನೀರನ್ನು ಹಾಕಿದನು. ನಾನು ಏನು ಹೇಳಿದ್ದೀನಿ? ಸಾಮಾನ್ಯ ವಾಕ್ಯ ಅಂತ ಹೇಳಿದ್ರೆ ಪೂರ್ಣ ಕ್ರಿಯಾಪದ ಇರಬೇಕು ವಾಕ್ಯದ ಕೊನೆಯಲ್ಲಿ. ಇಲ್ಲಿದೆ ಆಕ್ಚುಲಿ ನೋಡಿ, ನೀರನ್ನ ಹಾಕಿದನು ಅನ್ನೋದು ಪೂರ್ಣ ಕ್ರಿಯಾಪದ ಮಕ್ಕಳೇ. ಇದು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ. ಹಾಗೆಯೇ ಎರಡನೇ ವಾಕ್ಯ ನೋಡಿ, ಅಮ್ಮ ರಂಗೋಲಿಯನ್ನ ಬಿಡಿಸಿ ಅಡುಗೆ ಕೆಲಸಕ್ಕೆ ಹೋದರು ಅನ್ನೋದ್ರಲ್ಲಿ ಹೋದರು ಅನ್ನೋದು ಪೂರ್ಣ ಕ್ರಿಯಾಪದ ಮಕ್ಕಳೇ. ಪೂರ್ಣ ಕ್ರಿಯಾಪದ ಇದೆ ಸಾಮಾನ್ಯ ವಾಕ್ಯಕ್ಕೆ, ಇದು ಕೂಡ ಉದಾಹರಣೆ ಆಗುತ್ತೆ. ಹಾಗೇನೆ ಮಕ್ಕಳು ಪಾಠವನ್ನು ಓದಿ ಬರೆದು ಮಲಗಿದರು ಅನ್ನೋದಿದೆಯಲ್ಲ, ಮಲಗಿದರು ಅನ್ನೋದು ಕೂಡ ಒಂದು ಪೂರ್ಣ ಕ್ರಿಯಾಪದ ಆಗಿದೆ ಮಕ್ಕಳೇ. ಆದರೆ ಇಲ್ಲಿ ಗಮನಿಸಿ, ಒಂದು ವೇಳೆ ಕೆಲವು ಸಂದರ್ಭದಲ್ಲಿ ಸಾಮಾನ್ಯ ವಾಕ್ಯದ ಮಧ್ಯದಲ್ಲಿ ಎಲ್ಲಾದರೂ ಕೂಡ ಅಪೂರ್ಣ ಕ್ರಿಯಾಪದಗಳು ಬರಬಹುದು, ಅಂದರೆ ಸಾಪೇಕ್ಷ ಕ್ರಿಯಾಪದಗಳು ಬರಬಹುದು. ಎಲ್ಲಿದಾವೆ ಅವು? ಇಲ್ಲಿದಾವೆ ನೋಡಿ. ರಮೇಶ ಬೆಳಿಗ್ಗೆ ಬೇಗ ಎದ್ದು, ನೋಡಕತ್ತೀರ? ಎದ್ದು ಎದ್ದು ಅಂದ್ರೆ ಇದು ಪೂರ್ಣ ಕ್ರಿಯಾಪದ ಆಗಿಲ್ಲ ಇನ್ನು. ಎದ್ದು, ಎದ್ದನು, ಎದ್ದಳು, ಎದ್ದರು, ಅರ್ಥಕತ್ತಲ್ಲ? ಏಳುವನು, ಏಳುವಳು, ಏಳುತ್ತಾಳೆ, ಏಳುತ್ತಾರೆ, ಆ ಥರ ಏನಾದರೂ ಒಂದು ಪೂರ್ಣ ಕ್ರಿಯಾಪದ ಆಗಬೇಕು. ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯಗಳು ಸೇರ್ಕೊಂಡು ಅದೆಲ್ಲ ಆಗಬೇಕು. ಆದರೆ ಅದಾಗಿಲ್ಲ. ಏನಾಗಿದೆ? ರಮೇಶ ಬೆಳಿಗ್ಗೆ ಬೇಗ ಎದ್ದು, ಅರ್ಧಂಬರ್ಧ ಕ್ರಿಯಾಪದ, ಅಪೂರ್ಣ ಕ್ರಿಯಾಪದ. ಅಪೂರ್ಣ ಕ್ರಿಯಾಪದಕ್ಕೆ ನಾವು ಸಾಪೇಕ್ಷ ಕ್ರಿಯಾಪದ ಅಂತೇಳಿ ಕರಿತೀವಿ ಮಕ್ಕಳೇ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ವಾಕ್ಯದಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಕೂಡ ಅಪೂರ್ಣ ಕ್ರಿಯಾಪದಗಳು ಬರಬಹುದು. ಈ ಎರಡನೇ ವಾಕ್ಯನೂ ಕೂಡ ಗಮನಿಸಿ. ಅಮ್ಮ ರಂಗೋಲಿಯನ್ನ ಬಿಡಿಸಿ, ನೋಡಕತ್ತೀರಾ? ರಂಗೋಲಿಯನ್ನ ಬಿಡಿಸಿ, ಬಿಡಿಸಿದರು, ಬಿಡಿಸಿದಳು, ಬಿಡಿಸಿದನು ಅಂದ್ರೆ ಪೂರ್ಣ ಕ್ರಿಯಾಪದ. ಇಲ್ಲಿ ಏನಿದೆ? ಕೇವಲ ಬಿಡಿಸಿ. ಬಿಡಿಸಿ ಅಂದ್ರೆ ಅದು ಅಪೂರ್ಣ ಕ್ರಿಯಾಪದ, ಸಾಪೇಕ್ಷ ಕ್ರಿಯಾಪದ ಅಂತನೂ ಕೂಡ ಕರೀತಾರೆ. ಮೂರನೇ ವಾಕ್ಯ ನೋಡಿ, ಮಕ್ಕಳು ಪಾಠವನ್ನ ಓದಿ
ಬರೆದು, ಮಲಗಿದರು. ಮಲಗಿದರು ಅನ್ನೋದು ಪೂರ್ಣ ಕ್ರಿಯಾಪದ. ಆದರೆ ಅದಕ್ಕೂ ಮುಂಚೆ ಬಂದಿರುವ ಓದಿ, ಬರೆದು ಏನಾಗಿದ್ದಾವೆ? ಅಪೂರ್ಣ ಕ್ರಿಯಾಪದಗಳಾಗಿದ್ದಾವೆ. ಇಲ್ಲ ಓದಿದರು ಅಂತನಾದ್ರೂ ಇರಬೇಕು, ಬರೆದರು ಅಂತನಾದ್ರೂ ಇದ್ದಿದ್ರೆ ಪೂರ್ಣ ಕ್ರಿಯಾಪದ. ಆಮೇಲೆ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ವಾಕ್ಯದಲ್ಲಿ ಪೂರ್ಣ ಕ್ರಿಯಾಪದ ಒಂದೇ ಒಂದಿರ್ತತಿ, ಒಂದಕ್ಕಿಂತ ಹೆಚ್ಚಿರಲ್ಲ. ಅದಕ್ಕೆ ವ್ಯಾಖ್ಯಾನದಲ್ಲೇ ಇದೆ ನೋಡಿ ಮಕ್ಕಳೇ, ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ ಸ್ವತಂತ್ರ ವಾಕ್ಯಕ್ಕೆ ಒಂದೇ ಒಂದು ಪೂರ್ಣ ಕ್ರಿಯಾಪದ, ಒಂದಕ್ಕಿಂತ ಹೆಚ್ಚಿರಲ್ಲ. ಒಂದು ವೇಳೆ ಇದ್ರೂ ಅವು ಎಂತಹ ಕ್ರಿಯಾಪದಗಳಾಗಿರ್ತವೆ ಅಂತ ಹೇಳಿದ್ರೆ ಅಪೂರ್ಣ ಕ್ರಿಯಾಪದಗಳಾಗಿರ್ತವೆ. ಈ ರೀತಿ ಬಂದರೂ ಕೂಡ ನಾವು ಗೊಂದಲಕ್ಕೆ ಒಳಗಾಗುವ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಸಾಮಾನ್ಯ ವಾಕ್ಯಕ್ಕೆ ಕೂಡ ಈ ವಾಕ್ಯಗಳು ಉದಾಹರಣೆಗಳು ಆಗ್ತವೆ. ಇದು ನೀವು ನೆನಪಲ್ಲಿಟ್ಕೋಬೇಕು. ಈ ವಿಷಯ ನಿಮಗೆ ಅರ್ಥವಾಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇದು ಸಾಮಾನ್ಯ ವಾಕ್ಯದ ವಿಷಯ. ಏನು ಸಾಮಾನ್ಯ ವಾಕ್ಯ ಅಂದರೆ, ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ ಸ್ವತಂತ್ರ ವಾಕ್ಯಕ್ಕೆ ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರೀತಾರೆ. ನೆನಪಿಟ್ಕೋಬೇಕು. ಆಮೇಲೆ ಬಹಳ ಮುಖ್ಯವಾದದ್ದು ಒಂದು ಸೂಚನೆ ಏನಂದ್ರೆ ಮಕ್ಕಳೇ, 10ನೇ ತರಗತಿ ಓದುವಂಥ ಮಕ್ಕಳಿಗೆ, 9ನೇ ತರಗತಿ ಓದುವಂಥ ಮಕ್ಕಳಿಗೆ ವಾಕ್ಯಗಳಲ್ಲಿ ಈ ವ್ಯಾಖ್ಯಾನಗಳನ್ನ ಬಹುವಾಕ್ಯ ಪ್ರಶ್ನೆಗಳಲ್ಲಿ ಪ್ರಶ್ನೆ ಕೇಳ್ತಾನೆ. ವ್ಯಾಖ್ಯಾನನೇ ಕೇಳ್ತಾನೆ. ಹೆಂಗೆ? ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ ಸ್ವತಂತ್ರ ವಾಕ್ಯಕ್ಕೆ ಹೀಗೆನ್ನುವರು, ಡೆಫಿನೇಷನ್ನೇ ಕೇಳ್ತಾನೆ. ಅವಾಗ ಕೆಳಗಡೆಗೆ 4 ಆಯ್ಕೆಗಳು ಇವೆ. ಸಾಮಾನ್ಯ ವಾಕ್ಯ, 2ನೇದು ಸಂಯೋಜಿತ ವಾಕ್ಯ, 3ನೇದು ಮಿಶ್ರ ವಾಕ್ಯ, 4ನೇದು ಯಾವುದೂ ಅಲ್ಲ. ಈ ತರ ಕೊಡ್ತಾನೆ. ಅವಾಗ ಪ್ರತಿಯೊಂದು ಇರುವ 3 ವಾಕ್ಯ, ಬಹಳ ಇಲ್ಲ, ಆ 3 ವಾಕ್ಯಕ್ಕೂ ಕೂಡ ಯಾವ್ಯಾವ ವಾಕ್ಯಕ್ಕೆ ಏನೇನು ವ್ಯಾಖ್ಯಾನ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಸಾಮಾನ್ಯ ವಾಕ್ಯ ಅಂದ್ರೆ ಇವೆರಡು ಅಂಶ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏನದು? ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿರ್ತತಿ, ಸ್ವತಂತ್ರ ವಾಕ್ಯವಾಗಿರ್ತತಿ. ಅಂತಹ ವಾಕ್ಯಕ್ಕೆ ಏನಂತ ಕರಿತೀವಿ ನಾವು? ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ವಿಷಯ ನಿಮಗೆ ಸರಳವಾಗಿ ಮನನ ಆಯಿತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮಕ್ಕಳೇ. ಇಲ್ಲಿಗೆ ಸಾಮಾನ್ಯ ವಾಕ್ಯವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ವಾಕ್ಯದ 2ನೆಯ ವಿಧ ಅಂದರೆ ಸಂಯೋಜಿತ ವಾಕ್ಯವನ್ನು ನೋಡೋಣಂತೆ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ವಿಡಿಯೋವನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನೋದೇ ನನ್ನ ಕೊನೆ ಮಾತು. ವಾಕ್ಯದ ಮುಂದಿನ ವಿಧದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.